ಹೆಣ್ಣು ಮಗಳು ಎಷ್ಟು ಮಟ್ಟಿಗೆ ಒಬ್ಬ ಕುಡುಬ ಎಷ್ಟು ನಾನು ಹಿಂದಿಲೇ ಮಾತಾಡೋದು ನೀನು ಹಿಂದಿಲಿ ಮಾತಾಡೋದು ಅನ್ನುವಷ್ಟು ದೌರ್ಜನ್ಯ ಮಾಡೋಷ್ಟು ಮಟ್ಟಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಹೆಣ್ಮಗಳಿಗೆ ಒಬ್ಬ ಹೊರರಾಜ್ಯದ ಪರಭಾಷಿಕ ದೌರ್ಜನ್ಯ ಮಾಡೋ ಮಟ್ಟಿಗೆ ಬೆಂಗಳೂರಿನಲ್ಲಿ ಅವರು ಸಾಮ್ರಾಜ್ಯ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನಾದರೂ ನಮ್ಮ ಚಲಪತಿ ಗೌಡರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಬಹಳ ಅಧ್ಯಕ್ಷರುಗಳು ಪದಾಧಿಕಾರಿಗಳಿದ್ದೀರಿ, ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಹೋರಾಟ ಬೆಂಗಳೂರಿನೆಲ್ಲ ಮಾಡಬೇಕಾಗುತ್ತೆ. ಬಹುತೇಕ ನಮ್ಮ ಕನ್ನಡ ಸಂಘಟನೆಗಳು ಇಲ್ಲದೇ ಇದ್ದಿದ್ದಾರೆ, ಆ ಪರಭಾಷಿಕರಿಗೆ ಆ ಭಯ ಇಲ್ಲದೆ ಇದ್ದಿದ್ರೆ ಬಹುತೇಕ ಎಲ್ಲರ ಅಂಗಿಪಟ್ಟಿಗೆ ಸುತ್ತ ಕೈ ಹಾಕೋರು ಕನ್ನಡಿಗರಿಗೆ. ಬಹಳ ಜನ ಹೋರಾಟಗಾರರ ಭಯದಿಂದ ಕಡೆಯಪ್ಪ ನಾಳೆ ಮನೆ ನುಗ್ಸೋರು ಅನ್ನೋ ಕಾರಣದಿಂದ ಅಟ್ಲೀಸ್ಟ್ ಸಂಘಟನೆ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ. ಅದು ಹೆಚ್ಚಿನ ರೀತಿಯಲ್ಲಿ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಈ ಹೋರಾಟದಲ್ಲಿ ಭಾಗಿಗಳಾಗ್ತಾ ಇರ್ತಕ್ಕಂಥದ್ದು ನಮಗೆಲ್ಲೋ ಒಂದು ರೀತಿ ಸಂತೋಷ ತರ್ತಕ್ಕಂಥ ವಿಚಾರ. ನಾವು 2004ರಲ್ಲಿ ಮೊದಲ ಬಾರಿ ಶಾಸಕನಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು, ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿಗಳು, ಅಮೆರಿಕದ ಬಾಲ್ಟಿಮೋರ್ನಲ್ಲಿ ನಡೆದಂಥ ಅಕ್ಕ ಕಾರ್ಯಕ್ರಮಕ್ಕೆ 40 ಜನ MLAಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ತು. ಅದರ ನೇತೃತ್ವವನ್ನು ಮುಖ್ಯಮಂತ್ರಿಗಳು ನನಗೆ ಕೊಟ್ಟು ಕಳಿಸ್ಕೊಟ್ಟಿದ್ರು. 3 ದಿನಗಳು ಮಾಡ್ತಕ್ಕಂಥ ಅನಿವಾಸಿ ಕನ್ನಡಿಗರು ನಾವೆಲ್ಲರೂ ತಲೆ ತಗ್ಗಿಸಬೇಕು, ಅಷ್ಟರ ಮಟ್ಟಿಗೆ ದೊಡ್ಡ ಕಾರ್ಯಕ್ರಮ. ಒಂದು ಭಾಗದಿಂದ ಒಂದು ಭಾಗಕ್ಕೆ ಅಮೆರಿಕ ದೇಶದಲ್ಲಿ ಓಡಾಡಬೇಕಾದ್ರೆ ಫ್ಲೈಟಲ್ಲಿ 7 ರಿಂದ 8 ಗಂಟೆ ಬೇಕು. ಅಂತ ಒಂದು ದೊಡ್ಡ ದೇಶದಲ್ಲಿ ಎಲ್ಲ ಕನ್ನಡಿಗರನ್ನ ಒಂದು ಕಡೆ 3 ದಿನಗಳ ಕಾಲ ಕೂಡಿ ಹಾಕಿ ಅಕ್ಕ ಅಂತಕ್ಕಂಥ ಸಂಸ್ಥೆಯ ನೇತೃತ್ವವನ್ನು ವಹಿಸಿಕೊಂಡು 3 ದಿನಗಳ ಕನ್ನಡದ ಹಬ್ಬವನ್ನು ಎಷ್ಟು ಮಟ್ಟಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅದು ಕಣ್ ತುಂಬಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ನನ್ನನ್ನು ಅಲ್ಲಿಗೆ ಹೋಗಿ ಬಂದ ಮೇಲೆ ನಮ್ಮ ಇಲ್ಲಿಯ ಸಂಘಟನೆಗಳು, ಸಾಹಿತಿಗಳು ಅಮೆರಿಕ ಪ್ರವಾಸದ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದ್ರು. ಒಬ್ರಿಗೊಬ್ಬ ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ 3 ದಿನಗಳ ಕಾಲ ಅಷ್ಟರ ಮಟ್ಟಿಗೆ ಮಾಡುವಂಥ ಒಂದು ಕಾರ್ಯಕ್ರಮ. ನಾವ್ಯಾಕೆ ನಮ್ಮ ಭಾಗಕ್ಕೆ ಆ ವರ್ಷ 2006ರಲ್ಲಿ ಸುವರ್ಣ ಕರ್ನಾಟಕವನ್ನು ಆಚರಣೆ ಮಾಡತಕ್ಕಂಥ ಒಂದು ಸುಸಂದರ್ಭ ಈ ನಾಡಿಗೆ ನಮ್ಮೆಲ್ಲರಿಗೂ ಸಿಕ್ಕಿತ್ತು. ನಾವ್ಯಾಕೆ 1 ತಿಂಗಳ ಕಾಲ ಸುವರ್ಣ ಕರ್ನಾಟಕ ಆಚರಣೆಯ ಈ ಸಂದರ್ಭದಲ್ಲಿ 1 ತಿಂಗಳ ಕಾಲ ನಾವು ಇಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ವಿಮರ್ಶೆ ಆದಾಗ ನಮ್ಮೆಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಮಾಡಲೇಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ವಿ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಈ ಪ್ರಪಂಚದ ಯಾವ್ಯಾವ ದೇಶದಲ್ಲಿ ಕನ್ನಡ ಪರ ಸಂಘಟನೆಗಳಿದಾವೋ ಆ ಪದಾಧಿಕಾರಿಗಳನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ವಿಶೇಷವಾಗಿ SP ಬಾಲಸುಬ್ರಹ್ಮಣ್ಯ ಅವರಂತಹ ರಾಷ್ಟ್ರ ಮಟ್ಟದ ಕಲಾವಿದರನ್ನ ಕರೆಸಿ 30 ದಿನಗಳ ಕಾಲ, ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಬಹಳ ಜನ ಫಿಲ್ಮ್ ಆಕ್ಟರ್ಗಳನ್ನ ಕರೆಸಿದ್ವಿ. ಒಂದು 30 ಪಂಚಾಯಿತಿಗಳು ನಮ್ಮ ತಾಲೂಕಿನಲ್ಲಿದ್ರು. ಒಂದೊಂದು ದಿನ ಬೆಳಿಗ್ಗೆ ಅಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನ ಕೂಡಿಕರಿಸಿ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಕನ್ನಡ ಕಲಾವಿದರನ್ನ ಗುರುತಿಸಿ ಪಂಚಾಯಿತಿನಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡಿ, ಅಲ್ಲಿ ಮೆರವಣಿಗೆಗಳು ಮಾಡಿ, ಅಲ್ಲಿ ಅವರಿಗೆ ಸನ್ಮಾನ ಮಾಡಿ, ಮಧ್ಯಾಹ್ನ ಊಟ ಮುಗಿಸಿ 3 ರಿಂದ 4 ಗಂಟೆಗೆ ಪಾಂಡವಪುರ ಪಟ್ಟಣದಲ್ಲಿ ನಾವೆಲ್ಲ ಬೀದಿಗಳಲ್ಲಿ ಆ ಪಂಚಾಯಿತಿ ಕಲಾವಿದರನ್ನ, ಜನಪ್ರತಿನಿಧಿಗಳ ಮೆರವಣಿಗೆ ಮಾಡಿ ಸಾಯಂಕಾಲ 6 ಗಂಟೆಗೆ ಪಾಂಡವ ಕ್ರೀಡಾಂಗಣದಲ್ಲಿ ಒಂದು ದೊಡ್ಡ ಸ್ಟೇಡಿಯಮ್ಮು, ಒಂದು ಸಮಯಕ್ಕೆ 5,000 ಜನ ಅಲ್ಲಿ ಭಾಗವಹಿಸುವಂತ ಒಂದು ಯಾವುದೇ ಮಳೆ ಗಾಳಿಗೂ ಜೊತೆಗಿರೋ ರೀತಿ ವೇದಿಕೆ ರೆಡಿ ಮಾಡಿ 30 ಪಂಚಾಯಿತಿಗಳು ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡಿ ಬಹಳ ಯಶಸ್ವಿಯಾಗಿ ಈ ಪ್ರಪಂಚದ ಕನ್ನಡಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನ ಎಲ್ಲ ದೇಶದಿಂದ ಕರೆಸಿ ಅವರಿಗೆ ಸನ್ಮಾನ ಮಾಡಿ ನಮ್ಮ ರಾಷ್ಟ್ರದಲ್ಲಿ ಕನ್ನಡಕ್ಕೆ ಒತ್ತು ಕೊಡ್ತಕ್ಕಂಥ ಕಲಾವಿದರನ್ನ ಕರೆಸಿ 1 ತಿಂಗಳ ಕಾಲ ಇತಿಹಾಸ ದಾಖಲೆ ಬರೆಯುವಂತ ಒಂದು ಕಾರ್ಯಕ್ರಮವನ್ನು ಅವತ್ತು ಈ ನಾಡಿನ, ಈ ರಾಷ್ಟ್ರದ ದೊಡ್ಡ ದೊಡ್ಡ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವೆಲ್ಲರೂ ಸೋಮಶೇಖರ್ ಅವರ ಪ್ರಾಸ್ತಾವಿಕ ಭಾಷಣದಲ್ಲಿ ಮಾತಾಡ್ತಾ ಹೇಳಿದ್ರು, ನೆಲ, ಜಲ, ಈ ಮಣ್ಣು ಇದು ನನ್ನ ತಾಯಿಗೆ ಸಮಾನ ಅಂತಕ್ಕಂಥ ಭಾವನೆಯನ್ನು ನಾವು ರೂಢಿಸ್ಕೊಳ್ಳದೆ ಇದ್ರೆ, ನೀವೆಲ್ಲರಿಗೂ ಗೊತ್ತು
ನಾವು ಭಾಳ ಜನ ಅಯ್ಯಪ್ಪ ಸ್ವಾಮಿಗೆ ಹೋಗ್ತೀವಿ. ನೀವು ಕೇರಳಕ್ಕೆ ಹೋಗಿ ನಾವು ಅವ್ರ ಭಾಷೆಯಲ್ಲಿ ಮಾತಾಡಬೇಕು, ಇಲ್ಲ ಅರ್ಧ ಬರ್ದು ಯಾವುದೇ ಇಂಗ್ಲೀಷಲ್ಲಿ ಮಾತಾಡಬೇಕು. ಯಾವುದೇ ಕಾರಣಕ್ಕೂ ಒಂದು ಪದ ಅವ್ರ ಕನ್ನಡ ಪದ ನಮ್ಮ ಜೊತೆ ಮಾತಾಡೋಕ್ಕೆ ಮನಸ್ಸೇ ಮಾಡೋದಿಲ್ಲ. ಅಷ್ಟು ಮಟ್ಟಿಗೆ ಅವರಿಗೆ ಸ್ವಾಭಿಮಾನ. ನಮಗೆ ಯಾಕಿಲ್ಲ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಬೇರೆ ಭಾಷೆಗಳನ್ನು ಪ್ರೀತಿಸಬೇಕು. ಹಂಗಂತೇಳಿ ನನ್ನ ತಾಯಿಗೆ ನಾವು ಯಾವ ಗೌರವವನ್ನು ಕೊಡಬೇಕು, ಆ ಗೌರವವನ್ನು ಕೊಟ್ಟಾಗಷ್ಟೇ ನಾವಿಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕೂ ಸಾರ್ಥಕ ಆಗುತ್ತೆ. ಇವತ್ತು ಬಹುತೇಕ ಬಹಳ ಜನ ಇವತ್ತು ಗುರುಮೂರ್ತಿಯ ಸ್ವಾಗತ ಮಾಡ್ತಾ ಹೇಳ್ತಾ ಇದ್ರು. ನಮ್ಮ ಸೋಮಶೇಖರ್ ಅವರು ಹಲವಾರು ಸಂಘಟನೆಗಳಿಂದ ಅವ್ರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹುತೇಕ ನಾವು ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗೆಳೆಯ ಪರಮೇಶ್ವರ್ ಯಾವತ್ತೂ ಎಲೆ ಮೇಲೆ ಕಾಯಿ ಎತ್ತಿದ್ದ. ಅವ್ರು ಶ್ರೀಮತಿಯರು ಬಹಳ ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ನಮ್ಮ ಮನೆ ಹೆಣ್ಣುಮಗಳು ಅವರು ಅಷ್ಟು ಮಟ್ಟಿಗೆ ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸ್ಕೊ ಬರ್ತಾ ಇದ್ದಾರೆ. ನಮ್ಮ ಕ್ಯಾತ್ನಳ್ಳಿ ರವಿ ಅಣ್ಣನು ಸಹ ರಾಜ್ಯ ಗೌರವದ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂಘಟನೆಗಳು ನಾನಾದರೂ ಭಾವಿಸಿದ್ದೇನೆ. ಒಂದೊಂದು ಊರಿನಲ್ಲಿ ಒಂದು 100 ಜನ ನಮ್ಮ ಕನ್ನಡದ ಬಗ್ಗೆ ಸ್ವಾಭಿಮಾನವನ್ನು ಬೆರೆತಕ್ಕಂಥ ಗುರುತಿಸ್ತಕ್ಕಂಥ ಕೆಲಸಗಳನ್ನು ನೀವು ಮಾಡಬೇಕು. ಯಾವತ್ತೂ ಇದಕ್ಕೆ ರಾಜಕೀಯ ಬೆರೆಸ್ತಕ್ಕಂಥ ಅಗತ್ಯ ಬೇಡ. ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ. ನೀವು ಮಾಡುವಂಥ ಇಂಥ ಕನ್ನಡ ಪರವಾದಂಥ ಕಾರ್ಯಕ್ರಮಗಳಿಗೆ ನಮ್ಮ ಶಕ್ತಿ ಮೀರಿ ನಿಮ್ಮ ಜೊತೆ ನಿಲ್ಲುವಂಥ ಕೆಲಸವನ್ನು ನಾವು ಮಾಡಿಕೊಡ್ತೀವಿ. ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನಾನು ಬಂದು ಉದ್ಘಾಟನೆ ಮಾಡಿ ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ನೀವು ತೋರ್ತಾ ಇರ್ತಕ್ಕಂಥ ಪ್ರೀತಿ, ನೀವು ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥ ರೀತಿ ನೋಡಿ ಇವತ್ತು ನಾವು ಸಂಪೂರ್ಣ ಈ ಕಾರ್ಯಕ್ರಮದಲ್ಲಿ ಇದ್ದೇ ಹೋಗ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮನ್ನೆಲ್ಲ ಕುರಿತು ಮಾತಾಡಿದ್ದೀನಿ. ನಿಮ್ಮ ಈ ಕಾರ್ಯಕ್ರಮ ಆ ತಾಯಿ ಕನ್ನಡಾಂಬೆ, ತಾಯಿ ಚಾಮುಂಡೇಶ್ವರಿ ನಿಮಗೆ ಸದಾ ಒಳಿತನ್ನು ಮಾಡಲಿ ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ನಡೆಸುವಂಥದ್ದಾಗಲಿ. ನಮ್ಮ ಕುಮಾರಣ್ಣವರು ನಮ್ಮ ಎಲ್ಲ ಪದಾಧಿಕಾರಿಗಳು ಭೇಟಿ ಮಾಡಿದ್ರು ಮೊನ್ನೆ ಮಂಡ್ಯ ದಿವಸ ಮೀಟಿಂಗ್ ಬಂದಾಗ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರಿ. ಅವ್ರಿಗೆ ಬೇರೊಂದು ಕಾರ್ಯಕ್ರಮ ಕೋಲಾರ ಜಿಲ್ಲೆಯಲ್ಲಿ ಇದ್ದ ಕಾರಣದಿಂದ ಮತ್ತೊಂದು ಕಾರ್ಯಕ್ರಮದಲ್ಲಿ ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತೇನು ನಮ್ಮ ಸಂಘಟನೆ ಮುಖ್ಯಸ್ಥರು ಈ ಕಾರ್ಯಕ್ರಮವನ್ನು ಮಾಡಿದಿರೋ, ಮುಂದಿನ ದಿನಗಳಲ್ಲಿ ನಿಮ್ಮ ನೇತೃತ್ವದಲ್ಲೇ ನಿಮ್ಮೆಲ್ಲರ ಹೆಬ್ಬೈಗೆ ಕುಮಾರಣ್ಣವ್ರನ್ನ ಇಲ್ಲ ನಿಖಿಲ್ ಅಣ್ಣವ್ರನ್ನ ಕರೆಸಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನಿಮ್ಮ ನೇತೃತ್ವದಲ್ಲೇ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.